ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಸ್ತ್ರೀಯರಲ್ಲಿ ಹಾಗೂ ಪುರುಷರಲ್ಲಿ ಮುಖದ ಮೇಲೆ ಬಂಗು ಅಥವಾ ಪಿಗ್ಮೆಂಟೇಷನ್ ಬಗ್ಗೆ ಪರಿಹಾರ ಕೊಡೋದಕ್ಕೆ ನಮ್ಮ ಮುಂದೆ ನಮ್ಮ ಸರ್ ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡೋಣ. ಸರ್ ನಮಸ್ಕಾರ ಜೋಶವರೇ. ನಾವು ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಅಂತೀವಲ್ಲ, ಇದು ಯೂಶ್ವಲಾಗಿ ಕಾಣೋಂಥ ಸಮಸ್ಯೆ ಆಗಿದ್ದು ಮುಖದ ಮೇಲೆ ಕಂಡು ಬರ್ತದೆ ಜಾಸ್ತಿ. ಹುಬ್ಬಿನ ಮೇಲೆ ಅಥವಾ ಕಣ್ಣಿನ ಕೆಳಗಡೆ ಇವಾಗ ಮೂಗಿನ ಮೇಲೆ ಕಾಣತಕ್ಕಂಥ ಸಮಸ್ಯೆ ಆಗಿದೆ. ಇದಕ್ಕೆ ಆಯುರ್ವೇದದಲ್ಲಿ ಮನೆಮದ್ದಾದಂಥ ಔಷಧ ಉಂಟು. ಬಹಳ ಸಲೀಸಾಗಿ ಅಥವಾ ಈಸಿಯಾಗಿ ಸಿಗುವಂಥ ಔಷಧ ಇದು. ನಾವು ಗಂಟರ್ಶಿಣ ಅಂತೀವಲ್ಲ, ಅರಿಶಿಣ ಒಳಗೆ ಗಂಟರ್ಶಿಣ ಅಂತ ಬರುತ್ತೆ. ಆ ಗಂಟರ್ಶಿಣ ಮತ್ತು ಲೋಳಸರ ಎರಡನ್ನು ಅರಿಬೇಕು. ಗಂಟರ್ಶಿಣ ಲೋಳಸರದಲ್ಲಿ ತೇಯ್ದು ಅದ್ರ ಗಂಧ ಎಲ್ಲಿ ಪಿಗ್ಮೆಂಟೇಷನ್ ಆಗಿರ್ತದೆ ಅಥವಾ ಯಾವ ಜಾಗದಾಗ ಕಪ್ಪು ಕಲೆ ಅಪ್ಲೈ ಆಗಿರ್ತದೆ ಮುಖದ ಮ್ಯಾಗ, ಹುಬ್ಬಿನ ಮ್ಯಾಗಲ್ಲಿ, ಹಣಿ ಮ್ಯಾಗಲ್ಲಿ ಅಥವಾ ಕಣ್ಣಿನ ಕೆಳಗಡೆ, ಮೂಗಿನ ಮೇಲೆ ಎಲ್ಲೆಲ್ಲಿ ಆಗಿರ್ತದೆ, ರಾತ್ರಿ ಮಲಗುವಾಗ ಹಾಗೆ ಮುಂಜಾನೆ ಟೈಮಿಗೆ ಎರಡೂ ಟೈಮಿಗೆ ಹಚ್ಕೋಬೇಕ್ರಿ. ಅದು ಯಾವುದು ಗಂಧ ತೆಗೆದಿರ್ತೀವಿ ನಾವು, ಗಂಟರ್ಶಿಣ ಮತ್ತು ಲೋಳಸರದ್ದು, ಅದು ಹಚ್ಚೋದ್ರಿಂದ ಅದು ದಿನೇ ದಿನೇ ಒಂದು 45 ಡೇಸ್ನಾಗ ಕಂಟ್ರೋಲ್ನಾಗ ಬರ್ತಾರೆ. ಸರ್, ಇದು ಅತಿ ಹೆಚ್ಚಿನ ವಯಸ್ಕರಲ್ಲಿ ಅತಿ ಹೆಚ್ಚು ಎದ್ದು ಕಾಣುವಂಥ ಈ ಮುಖಭಂಗ ಅವರಿಗೆ ಏತಕ್ಕೆ ಆಗುತ್ತೆ ಸರ್? ಅದನ್ನು ಜೋಶಿಯವರೇ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೂ ಆಗ್ಬೋದು. ಕೆಲವರಲ್ಲಿ ಲೇಡೀಸಲ್ಲಿ, ಹೆಣ್ಣುಮಕ್ಳು ಅಂತೀವಲ್ಲ ನಾವು, ಹೆಣ್ಣುಮಕ್ಕಳಲ್ಲಿ ಪಿರಿಯಡು ಮುಟ್ಟು ದಿನಗಳು ಹೆಚ್ಚು ಕಮ್ಮಿ ಆಗೋದ್ರಿಂದ ಅಥವಾ 3 ತಿಂಗಳಿಗೆ 4 ತಿಂಗಳಿಗೆ ಮುಟ್ಟು ಬರೋದು, ಹಾರ್ಮೋನಲ್ ಇಂಬ್ಯಾಲೆನ್ಸು, ವಿಟಮಿನ್ ಡೆಫಿಷಿಯನ್ಸಿ, ಅವ್ರ ಹಣ್ಣುಗಳು ಜಾಸ್ತಿ ತಿಂತಿರಲ್ಲ, ಇವೆಲ್ಲ ಮೈದಾ ಮತ್ತು ಆಯಿಲಿ ಫುಡ್ಡು, ಬಜ್ಜಿ ಮತ್ತು ಗೋಬಿ ಮಂಚೂರಿ, ಈ ರೀತಿ ಪಾನಿಪುರಿ ಅಂತ ಹೊರಗಿಂದೆಲ್ಲ ಪದಾರ್ಥಗಳು ತಿನ್ನೋದಲ್ಲಿ ಇದರಿಂದ ಹೀಟ್ ಹೆಚ್ಚಾಗಿ ಮುಖದ ಮೇಲೆ ಪಿಗ್ಮೆಂಟೇಷನ್ ಕಾಣೋಂಥ ಚಾನ್ಸ್ ಇರ್ತದೆ ರೀ. ಅದು ಬಿಟ್ಟು ಮತ್ತು ಇನ್ನೊಂದು ಕಾರಣ ಏನಂದರೆ ಅವರು ಟೈಮಿಗೆ ನಿದ್ದೆ ಮಾಡಲ್ಲ, ಸಿಸ್ಟಮ್ ಎದುರಿಗಿರೋದು, ಕಂಪ್ಯೂಟರ್ ಎದುರೇ ಭಾಳತನ ಕುಂದ್ರೋದು, ಅದರಿಂದ ಆ ರೇಸ್ದಿಂದ, ಆ ಬೆಳಕಿನ ಕಿರಣಗಳಿಂದ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸಮಯಕ್ಕನುಗುಣವಾಗಿ ನಿದ್ದೆ ಮಾಡಬೇಕು. 6 ಅವರ್ನ ಮಿನಿಮಮ್ ನಿದ್ದೆ ಮಾಡ್ಬೇಕಂತಿಕೋರಿ. ಹಣ್ಣುಗಳು ಜಾಸ್ತಿ ತಿನ್ನಬೇಕು ಅವರು. ಆಮೇಲೆ ನೀರು ಜಾಸ್ತಿ ಕುಡಿಬೇಕು. ಸ್ವಲ್ಪ ಬಿಸಿಲಿನಿಂದನೂ ಸೇಫ್ಟಿ ಇರಬೇಕು. ಮುಖಕ್ಕೆ ಸ್ಕಾರ್ಫ್ ಅಥವಾ ಏನನ್ನು ಕಟ್ಕೊಂಡು ಸೇಫ್ಟಿ ಇರೋದ್ರಿಂದ ಪಿಗ್ಮೆಂಟೇಷನ್ ದಿನೇ ದಿನೇ ಕಮ್ಮಿ ಹಾಕ್ಕೊಂತ ಬರ್ತದೆ ರೀ. ಸರ್, ಇದಕ್ಕೆ ಮುನ್ನೆಚ್ಚರಿಕೆ ಅಥವಾ ಆಹಾರದ ಪದ್ಧತಿ ಬಗ್ಗೆ ತಾವು ಹೇಳ್ತೀರಿ ಸರ್? ಜೋಶಿಯವರೇ, ಇದಕ್ಕೆ ಆನುವಂಶಿಕ ಅನ್ಬೋದು. ನಾವು ಒಂದೊಂದು ಸತಿ ಒಬ್ಬರು ಅವ್ರ ಫ್ಯಾಮಿಲಿ ಒಳಗಿತ್ತಂದ್ರೂ ಬರೋ ಚಾನ್ಸಸ್ ಇರ್ತದೆ. ಅದು ಬಿಟ್ಟರೆ ಸೂರ್ಯನದು ಕಿರಣಗಳಿಂತನೂ ಪಿಗ್ಮೆಂಟೇಷನ್ ಬರೋಂಥ ಚಾನ್ಸ್ ಇರ್ತದೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೂ ಬರೋ ಚಾನ್ಸಸ್ ಇರ್ತದೆ. ಇದಕ್ಕೆ ನಾವು ಆಹಾರದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಂತಂದರೆ, ಹಣ್ಣುಗಳು ಜಾಸ್ತಿ ತಿನ್ನಬೇಕು. ಅದು ಸೇಬ್ ಆಗಲಿ, ಬನಾನಾ ಆಗಲಿ ಅಥವಾ ಸಂತ್ರ ಮತ್ತು ಬೇರೆ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು ಮತ್ತು ಕಾಯಿಪಲ್ಯಗಳೊಳಗೂ ಎಲ್ಲ ರೀತಿ ಕಾಯಿಪಲ್ಯಗಳನ್ನು ತಿನ್ನಬೇಕು. ಹಣ್ಣು ತಿನ್ನೋ ಅಂತೀರಿ ಸರ್ ತಾವು? ಜಾಸ್ತಿ ಹಣ್ಣು ತಿನ್ನೋದ್ರಿಂದ ಪಿಗ್ಮೆಂಟೇಷನ್ ಆಟೋಮೆಟಿಕಾಗಿ ಕಮ್ಮಿ ಆಗ್ತದೆ. ಯಾಕಂದರೆ ವಿಟಮಿನ್ ಬರೋದೇ ಹಣ್ಣು ಹಂಪಲ ಕಾಯಿಪಲ್ಯಲಿಂದ ವಿಟಮಿನ್ ರಿಕವರ್ ಆಗ್ತದೆ. ವಿಟಮಿನ್ ಇರೋದ್ರಿಂದ ಅವೆಲ್ಲ ಹೀಟ್ ಕಮ್ಮಾಗಿ ಅವ್ರ ಪಿಗ್ಮೆಂಟೇಷನ್ನು ಕಮ್ಮಿ ಆಗ್ತದೆ ರೀ. ಇದು ಎಷ್ಟೋ ಸಲ ನಾವು ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಬಹಳ ಆಗ್ತದಲ್ಲ ಸರ್? ಯಾಕೆ ನಾನು ಭಾಳ ಕಡೆಗೆ ನೋಡ್ತಾ ಇದ್ದೇನೆ. ಈ ಹೆಣ್ಣು ಮಕ್ಕಳು ಒಂದು ವಯಸ್ಸಾಯ್ತು ಅಂದ್ರೆ, ಒಂದು 45 ಹಿಡ್ಕೊಂಡು 50 ವಯಸ್ಸಾಯ್ತಂದರೆ ಅವ್ರ ಮುಖದಲ್ಲಿ ಒಂದು ಕಪ್ಪು ಕಲೆ ಯಾವಾಗಲೂ ಕಾಣ್ತಾ ಇರುತ್ತೆ ಸರ್. ಅದು ಯಾಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ನಾವು ಹೇಳ್ಬೋದು ಸರ್? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಲೇಡೀಸ್ ಮ್ಯಾಗ ಜಾಸ್ತಿ ಕಾಣ್ತದೆ ರೀ. ಇದು ಲೇಡೀಸ್ ಒಳಗೆ, ಹೆಣ್ಮಕ್ಳ ಒಳಗೆ ಜಾಸ್ತಿ ಕಾಣೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಪಿಗ್ಮೆಂಟೇಷನ್ ಕಾಣ್ತದೆ. ಮೊದಲೆಲ್ಲ ಹೆಣ್ಮಕ್ಳಿಗೆ ಅಂತಿದ್ದೆವು, ಈಗೆಲ್ಲ ಗಂಡಸರಿಗೂ ಕೂಡ ಪಿಗ್ಮೆಂಟೇಷನ್ ಕಾಣತ್ತದ ಅಂತಿಕೋರಿ. ಗಂಡಸರಿಗೂ ಆಗ್ತದೆ, ಹೆಣ್ಮಕ್ಳಿಗೆ ಆಗ್ತದೆ. ಆ ಪಿಗ್ಮೆಂಟೇಷನ್ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಅವರು ಟೈಮಿಗೆ ನಿದ್ದೆ ಮಾಡಬೇಕು, ಟೈಮಿಗೆ ಆಹಾರ ತೊಗೋಬೇಕು, ನೀರು ಜಾಸ್ತಿ ಕುಡಿಬೇಕು, ಯೋಗ ವ್ಯಾಯಾಮ ಮಾಡೋದ್ರಿಂದ ಕಮ್ಮಿ ಆಗ್ತದೆ. ಆಮೇಲೆ ನಾ ಹೇಳಿದ ಔಷಧ ಕರೆಕ್ಟ್ ಪ್ರೊಸೆಸ್ಸಿಂದ ಯೂಸ್ ಮಾಡ್ಬೇಕ್ರಿ ಅವರು. ಅದು ಗಂಟರ್ಶಿಣ ಮತ್ತಂದರೆ ಲೋಳಸರ ಎರಡೂ ಅರ್ದು ಅದ್ರ ಗಂಧ ಹಚ್ಚೋದ್ರಿಂದ ಕಮ್ಮಿ ಆಗ್ತದೆ ರೀ ಜೋಶಿಯವರೇ. ಸರ್, ಇನ್ನೊಂದು
ಈ ಕೆಲಸದ ಒತ್ತಡ ಅವ್ರಿಗೆ ಸ್ಟ್ರೆಸ್ ಇವೆಲ್ಲ ಇದ್ರೂ ಕೂಡ ಆಗ್ಬೋದು ಸರ್. ಯಾಕಂದ್ರೆ ಈಗಿನದಂತೂ ಹೆಂಗದ ಸರ್ ನೋಡಿದ್ರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಸಾಯಂಕಾಲ ಬರೋದು, ಹೀಗಾಗಿ ಅವ್ರ ಕೆಲಸದ ಒತ್ತಡಕ್ಕೂ ಇದು ಆಗ್ಬೋದೇನೋ ಅಂತ ತಮ್ಮದು. ಹೌದು ರೀ ಜೋಶಿಯವರೇ, ಕೆಲಸದ ಒತ್ತಡದಿಂದ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ. ಅದ್ರೊಳಗೆ ಇದೂ ಒಂದು ಪಿಗ್ಮೆಂಟೇಷನ್ ಅನ್ನೋದು ಒಂದು ಸಮಸ್ಯೆ. ಕೆಲಸದ ಕೆಲಸದ ಒತ್ತಡ, ಟೆನ್ಷನ್, ಬೇರೆ ರೀತಿ ಅವರು ಡಿಪ್ರೆಷನ್ ಆಗಿರೋದು, ಅಥವಾ ನಿದ್ದೆಗೆ ಬರಲಾರ್ದಾಗೋದು, ಅಥವಾ ಬೇರೆ ಏನೋ ಚಿಂತೆ ಮಾಡೋದ್ರಿಂದನೂ ಪಿಗ್ಮೆಂಟೇಷನ್ ಆಗ್ಬೋದು. ಈಗಿನ ಯುಗದಲ್ಲಿ ಭಾಳ ಕಾಣಿಸ್ತಿದೆ ಸರ್ ನಾನು ನೋಡಿದ ಪ್ರಕಾರ. ಮುಂದಿನ ವಿಚಾರ ಈಗ ಜಾಸ್ತಿ ಮಾಡತ್ತಾರಲ್ರಿ ಜೋಶಿಯವರೇ, ಮುಂದಿನ ಫ್ಯೂಚರ್ ವಿಚಾರ ಮಾಡೋದು, ಫ್ಯೂಚರ್ ಬಗ್ಗೆ ಥಿಂಕ್ ಜಾಸ್ತಿ ಮಾಡೋದ್ರಿಂದ ಆಗ್ಬೋದು ರೀ. ಸ್ವಲ್ಪ ರಿಲ್ಯಾಕ್ಸೇಷನ್ ಇರಬೇಕು. ಅವರು ನ್ಯೂಟ್ರಲ್ ಲೆವೆಲಿಗೆ ಬಂದು ಸರಿಯಾಗಿ ಅವರು ಹೆಲ್ತ್ ಕಾನ್ಷಿಯಸ್ ಮಾಡಿ ನೋಡ್ಕೋಬೇಕು ರೀ. ಈಗ ಅವ್ರು ಸ್ವಂತ ಅವರು ಫೇಸಿಗೆ ಅವ್ರು ಕಾನ್ಷಿಯಸ್ ಮಾಡಿಕೊಂಡು ಹೆಲ್ತ್ ಕಾನ್ಷಿಯಸ್ ಮಾಡಿ, ನನ್ನ ಫೇಸ್ ಚಾರ್ಮ್ ಇರಬೇಕು, ಪಿಗ್ಮೆಂಟೇಷನ್ ಇರಬಾರ್ದು, ಪಿಂಪಲ್ ಇರಬಾರ್ದು, ಗ್ಲೋ ಇರಬೇಕು ಅಂದರೆ ಅವರು ಸ್ವಲ್ಪ ಅವರು ಸ್ವಂತಕ್ಕೆ ಅವ್ರದ್ದು ಹೆಲ್ತ್ ಸೆಲೆಕ್ಟ್, ಅವರು ಸ್ಕಿನ್ ಸೆಲೆಕ್ಟ್ನು ಅವರು ಟೈಮ್ ಕೊಡ್ಬೇಕು. ಈಗಿನ ಜನ್ರೇಷನ್ ಜನರು ಎನಿವನ್ ಲೇಡೀಸ್ ಆಗಲಿ ಅಥವಾ ಜೆಂಟ್ಸ್ ಆಗಲಿ, ಅವರು ಪರ್ಸ್ನಲ್ ಸ್ಕಿನ್, ಪರ್ಸ್ನಲ್ ಕೇರ್ ಸಲಕ್ಕೂ ಟೈಮ್ ಕೊಡಬೇಕಂತೆ ನಾ ಹೇಳೋದು. ಧನ್ಯವಾದ ಸರ್. ಇವತ್ತಿನ ಬಗ್ಗೆ ನಮಗೆಲ್ಲನೂ ತಿಳಿಸ್ಕೊಟ್ಟಂಥ ಸ್ತ್ರೀಯರಲ್ಲಾಗಲಿ ಪುರುಷರಲ್ಲಾಗಲಿ ಮುಖದ ಮೇಲೆ ಬಂಗು ಅಥವಾ ಸಿಗ್ಮೆಂಟೇಷನ್ ಬಗ್ಗೆ ಭಾಳಷ್ಟು ಒಳ್ಳೆಯ ರೀತಿಯಿಂದ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಅವರು ಇರತಕ್ಕಂಥ ವಿಳಾಸ ಕೂಡ ನಾವು ಅವ್ರ ಹತ್ರನೇ ತಿಳ್ಕೊಂಬೋ. ಸರ್, ನಮ್ಮ ವಿಳಾಸ ಬಂದುಬಿಟ್ಟು ಇಲ್ಲಿ ಶರಣಬಸವೇಶ್ವರ ಟೆಂಪಲ್ ಇದೆ ರೀ ಗುಲ್ಬರ್ಗೊಳಗೆ. ಶರಣಬಸವೇಶ್ವರ ಟೆಂಪಲ್ ಹತ್ರ ಗೋ ಹೋಟೆಲ್ ಸುಭಾಷ್ ಚೌಕ್ ಬ್ರಹ್ಮಪುರ ಅಂತ, ಬಸವ ಆಸ್ಪತ್ರೆ ಅಂತ ನಮ್ಮದು ಹಾಸ್ಪಿಟಲ್ ಹೆಸರು. ನಮ್ಮ ಮೊಬೈಲ್ ಬಂದುಬಿಟ್ಟು 8050261995, ಮತ್ತೊಂದು 8296525555. ನಿಮ್ಗೆ ಸೊಲ್ಯೂಷನ್ ಅಥವಾ ಡೌಟ್ ಏನಾರು ಐತಂದ್ರೆ ನಮ್ಮದು ಚಾನಲ್ದು ಕಮೆಂಟ್ ಬಾಕ್ಸ್ನಾಗ ಟೈಪ್ ಮಾಡಿ ಕಳಿಸ್ರಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಈಶ್ವರ.